ನಿಮಗೆ ಕಾಯಿಲೆ ಹರಡುವುದಿಲ್ಲ. ಮತ್ತು ನೀವು ಹಾಕ್ಕೊಂಡಿರ್ತಕ್ಕಂಥ ಬಟ್ಟೆಯನ್ನು ಅವ್ರು ಹಾಕ್ಕೊಂಡ್ರೂ ನಿಮಗೆ ಕಾಯಿಲೆ ಹರಡುವುದಿಲ್ಲ. ಮತ್ತು ನಿಮ್ಮ ಕಚ್ಚಿರ್ತಕ್ಕಂಥ ಸೊಳ್ಳೆ ಅವ್ರಿಗೂ ಹೋಗಿ ಕಚ್ಚಿದ್ರೂ ಆ ಕಾಯಿಲೆ ಹರಡುವುದಿಲ್ಲ. ಮತ್ತು ನೀವು ಯೂಸ್ ಮಾಡಿರ್ತಕ್ಕಂಥ ಟ್ಯಾಲೆಟ್ ಅವರು ಯೂಸ್ ಮಾಡಿದ್ರೂ ಅವ್ರಿಗೆ ಹರಡುವುದಿಲ್ಲ. ಮತ್ತು ಅವರು ನೀವು ಜೊತೆಯಲ್ಲೇ ಕುತ್ಕೊಂಡು ಊಟ ಮಾಡಿ ನೀವೆಲ್ಲ ಅವ್ರ ಜೊತೆ ಮಾತಾಡಿದ್ರೂ ಯಾವುದೇ ರೀತಿ ಕಾಯಿಲೆ ಹರಡುವುದಿಲ್ಲಪ್ಪ. ಈ ರೀತಿ ಕಾಯಿಲೆ ಬಂದರೆ ನಮಗಿನ್ನು ಪಥ್ಯ ಅನ್ನೋದೇನಿಲ್ವಾ? ಆಹಾರ ಪದಾರ್ಥಗಳಲ್ಲಿ ಪಥ್ಯ ಅನ್ನೋದು ಏನಿರೋದಿಲ್ಲಪ್ಪ. ಎಲ್ಲ ರೀತಿಯ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡ್ಬೋದು. ಏನಂದರೆ ಹೆಚ್ಚಾಗಿ ಪ್ರೋಟೀನ್ ಪದಾರ್ಥಗಳನ್ನು ತಿಂದರೆ ಒಳ್ಳೆಯದು. ಇದು ತಡೆಗಟ್ಟೋ ಜಾಂಕಿ ಸರ್, ಇದು ವ್ಯಾಯಾಮ ಮಾಡೋದ್ರಿಂದ ಮತ್ತು ನೀವು ಯೋಗ ಮಾಡ್ತೀರಲ್ಲ ಅದರಿಂದ ಸ್ವಲ್ಪ ಅಂತಲೂ ನಿಮ್ಮ ಜೊತೆ ಇರುತ್ತೆ ಕಾಯಿಲೆ. ನೀವು ಇತರರಂತೆ ಸಾಮಾನ್ಯವಾಗಿ ನೀವು ಬಾಳ್ಬೋದು. ಸ್ಟೂಡೆಂಟ್ಸು ಭಾಳ ಚೆನ್ನಾಗಿ ಮಾಡ್ತಾ ಇದ್ರು. HIV ಬಂದಿದೆ ಅಂತ ಹೇಳ್ಬಿಟ್ಟು ಯಾವ ಥರ ಚೆಕ್ ಮಾಡ್ಕೊಂಡು ನಾವು ನಿಮ್ಮ ಹತ್ತಿರವಿರುವ ಯಾವುದೇ ಸರ್ಕಾರಿ ಆಸ್ಪತ್ರೆಗೆ ಹೋದಾಗ ನೀವು ಅಲ್ಲಿ ಚೆಕಪ್ ಮಾಡಿಸಿದ್ರೆ ಅವರು ನಿಮಗೆ ಉಚಿತವಾಗಿ ಟೆಸ್ಟ್ ಮಾಡಿ ನಿಮ್ಗೆ ಹೇಳ್ತಾರೆ ಮತ್ತು ನಿಮ್ಮ ವಿಷಯವನ್ನು ಎಲ್ಲ ಗೌಪ್ಯವಾಗಿಡುತ್ತಾರಪ್ಪ. ಸರಿ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಏನಕ್ಕ ಚೆನ್ನಾಗಿದ್ದೀರಾ? ಏನಕ್ಕ ಏನೋ ಮಾಡ್ತಾ ಇದೀಯಾ? ಬನ್ನಿ ನೀವೆಲ್ಲ ಇಲ್ಲಿಗೆ. ಏನಾಗಿದೆ ಅವನಿಗೆ ಅಷ್ಟು ಬೇಜಾರಾಗಿ HIV ಪಾಸಿಟಿವ್ ಬಂದಿದೆ, ಅದಕ್ಕೆ ನಾವು ಅವನ್ನ ಅವಾಯ್ಡ್ ಮಾಡ್ತಾ ಇದ್ದೀವಿ. ಹಂಗೇನಿಲ್ಲ, HIV ಏನು ದೊಡ್ಡ ಕಾಯಿಲೆ ಇಲ್ಲ. ನಾನು ಒಂದು ಹಾಸ್ಪಿಟಲ್ ನರ್ಸಾಗಿ ಕೆಲಸ ಮಾಡ್ತಾಯಿದ್ದೀನಿ. ಅದು ಏನು ಅಲ್ಲ, ಅವ್ರಿಗೆ ನಮ್ಮ ಜೊತೆ ಅವ್ರ ಜೊತೆ ನಾವಿದ್ದರೆ ಅದು ಏನು ನಮಗೆ ಬರಲ್ಲ. ನೀವು ಆ ಥರ ಎಲ್ಲ ಮಾನಸಿಕವಾಗಿ ಅವ್ರಿಗೆ ಹಿಂಸೆ ಕೊಡಬಾರ್ದು. ನೀವು ಅವನ್ನ ಚೆನ್ನಾಗಿ ತಾರತಮ್ಯ ಮಾಡದೇ ಇದ್ದರೆ ಚೆನ್ನಾಗಿರುತ್ತೆ. ನೀವು ಹೋಗಿ ಅವ್ರ ಜೊತೆ ಮಾತಾಡಿ. ಮತ್ತು ಇದೇ ರೀತಿ ಅವ್ರೇನಾದರೂ ಕಂಪ್ಲೇಂಟ್ ಕೊಟ್ಟರೆ ನಿಮಗೆ 2017 ಪ್ರಕಾರ 2 ಲಕ್ಷ ದಂಡ ಮತ್ತು 2 ವರ್ಷ ನೀವು ಜೈಲಿಗೆ ಹೋಗಬೇಕಾಗುತ್ತೆ. ಹೋಗಿ ಮಾತಾಡಿ. ಅವರು ಸಾರಿ ರಾಷ್ಟ್ರೀಯ ಸಹಾಯವಾಣಿ 1097. ನಿಮಗೆ ಯಾವುದೇ ಆರೋಗ್ಯ ಸಮಸ್ಯೆ ಇದ್ದರೂ ಅವರು ನಿಮಗೆ ಮಾಹಿತಿ ಕೊಡುತ್ತಾರೆ. ಅವರು ನಿಮ್ಮ ಆರೋಗ್ಯವನ್ನು ಗೌಪ್ಯವಾಗಿರುತ್ತಾರೆ.